ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು? ನಂದು ಚೈಲ್ಡ್ಹುಡ್ ಹೆಂಗಂತಂದ್ರೆ ಚಲೋನ ಹೋಗೈತ್ರಿ ಎಲ್ಲಾರ್ಗತ್ತೆ. ನೀವು ಹೆಂಗೆ ಆಟಾಡ್ಕೊತ ಬೆಳೆದಿರಿ, ನಾವು ಹಂಗೆ ಆಟಾಡ್ಕೊತ ಬೆಳವಣಾಗ ಶೃಂಗೇರಿನಾಗ ಬೆಳೆದೇವಿ. ಸರ್ ಆ್ಯಕ್ಚುಲಿ ಹಂಗೆ ನೋಡಕ್ಕೆ ಹೋದ್ರೆ ನಾ ಬೆಳೆದಿದ್ದೆಲ್ಲ ಬೆಳಗಾವಿ. ಮತ್ತು ನಂದು ಆ ತಂದೆಯವ್ರ ಊರು ಬಂದು ಶೃಂಗೇರಿ ಕೊಪ್ಪ ಆ ಕಡೆ. ಸೊ ಎರಡರದ್ದು ಹಾವಭಾವಗಳು ಅದಾವೆ ನನ್ನ ಕಡೆ. ನನಗೆ ಫೋಟೋಗ್ರಫಿ ಅಂತಂದ್ರೆ ನಾನು ಒಂಚೂರು ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ. ಇವತ್ತು ಸೆಟಲ್ ಕೇಳ್ರಿ ಗೊತ್ತಾಗ್ತದೆ ನಮ್ಗೆ. ಇದೇ ಫಸ್ಟ್ ಟೈಮ್ ಅಂತಂದ್ರೆ ಇದು ಪ್ರಮೋಷನ್ಸ್ಗೋಸ್ಕರನ ನಾ ಮುಂದೆ ಬಂದು ಮಾತಾಡ್ಲಿಕ್ಕತ್ತನಲ್ಲೇ. ಅದು ಎದಕ್ಕಂತಂದ್ರೆ ಒಬ್ರು ಯಾರೋ ಹೇಳಾರ ನಂಗೆ, ಇಲ್ಲ ನೀ ಹೆಣ್ಮಕ್ಳನ್ನೆಲ್ಲ ರೆಪ್ರೆಸೆಂಟ್ ಮಾಡತ್ತಿ, ಸೊ ನೀ ಮಾತಾಡಬೇಕು, ನೀನು ನೋಡಿ ಅಟ್ಲೀಸ್ಟ್ ಒಂದು 3-4 ಹೆಣ್ಮಕ್ಳು ಮುಂದೆ ಬರ್ತಾರೋ ಅಂತಂದು ಹೇಳಿದ್ದಕ್ಕೆ ಮಾತುಕತೆ ಶುರು ಆಗ್ಯದ ನಂದಿಲ್ಲೇ. ಸೊ ನೀವು ನೋಡ್ರಿ ಅದು ವಿಜುವಲ್. ಸೊ ನೀವು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಬರೋಣ ಅಂತಂದ್ರೆ ವಿಜುವಲಿ ಭಾಳ ಎಕ್ಸ್ಪ್ರೆಸ್ ಮಾಡ್ತಾನೆ. ಮಾತಕ್ಕಿಂತ ನಂಗೆ ವಿಜುವಲ್ ಎಕ್ಸ್ಪ್ರೆಸ್ ಮಾಡೋಕೆ ಭಾಳ ಸೇರ್ತದೆ. ಹಂಗಂತಿರೋ ನನ್ನ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ ವಿಜುವಲ್ ಅದ. ಸ್ಕೂಲ್ ಡೇಸಲ್ಲೆಲ್ಲ ಚೆನ್ನಾಗಿತ್ತು. ನಾ ಕಾನ್ವೆಂಟ್ನಾಗ ಓದಿದ್ದೆ. ಆದರೆ ನಮ್ಮ ಮಮ್ಮಿ ಇಲ್ಲ ನಿಂಗೆಲ್ಲ ಗೊತ್ತಿರ್ಬೇಕಂತೇಳಿ ಸುಟ್ಟಿದ್ದಾಗ ಒಂಚೂರು ನಮ್ಮ ಕಾನ್ವೆಂಟ್ ಸುಟ್ಟಿ ಇರ್ತಾವಲ್ಲ, ಅವಾಗ ಗೌರ್ಮೆಂಟ್ ಸ್ಕೂಲ್ ನಡೀತಿರ್ತಾವೆ. ಅವಾಗ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸಿ ಒಂದು ಸ್ವಲ್ಪ ಅಲ್ಲಿ ಹೆಂಗೆ ನಡಿಲಿಕ್ಕತ್ತದ, ಏನು ನಡಿಲಿಕ್ಕತ್ತದ ಹಳ್ಳ್ಯಾಗೆಲ್ಲ ಅದನ್ನೊಂದು ಸ್ವಲ್ಪ ನನಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ರು. ಎಲ್ಲನೂ ಕಲಿಸ್ಕೊಟ್ಟಾರ ನಮ್ಮ ಅಮ್ಮ ಅಪ್ಪ ಎಲ್ಲ. ಹಂಗೇನಿಲ್ಲ. ನಾ ಬಿಸ್ನೆಸ್ ಸ್ಟಡೀಸ್ ಮಾಡಿದೆ, ಯಾಕಂದ್ರೆ ನಮ್ಮ ಮಮ್ಮಿಂದ ಆಸೆ ಇರ್ತದ. ಅದಾದಮೇಲೆ ನನಗೇನು ಬೇಕು, ನನಗೆ ಇಂಡಿಯನ್ ಆರ್ಮಿ ಜಾಯ್ನ್ ಆಗೋದಿತ್ತು ಆ್ಯಕ್ಚುಲಿ. ಅದು ಇಂಡಿಯನ್ ಆರ್ಮಿದಿಂದ ಫೋಟೋಗ್ರಫಿ ಹಾಬಿ ಇತ್ತು ಆ ಟೈಮಲ್ಲಿ, ಚಿಕ್ಕವಳಿದ್ದಾಗಿಂದ ಅದ ನಂದು. ಬಟ್ ಅದು ಫೋಟೋಗ್ರಫಿ ಹಾಬಿ ಅನ್ನಂತಲೇ ಅದು ಹೆಂಗೆ ಕರಿಯರಿಗೆ ಬಂತು ಅಂತಂದ್ರೆ, ಎಲ್ಲ ಕಡೆ ಇಂಟರ್ವ್ಯೂಸ್ ಕೊಟ್ಟೆ, ಭೋಪಾಲ್ ಆಗಲಿ SSB ಸೆಂಟರ್ಸ್ನಾಗ. ಬಟ್ ಅದು ಬರಲಿಲ್ಲ. ಯಾವುದೋ ಒಂದು ಕಾರಣಕ್ಕೆ ಮೆರಿಟ್ ಔಟ್ ಹಾಕೊತ ಹೋದೆ, ವಿಡೋ ರಿಸರ್ವೇಷನ್ಸ್ಗಾಗಲಿ ಅದಕ್ಕಾಗಲಿ. ಆ ಟೈಮ್ನಾಗ ಸುಮ್ಮನೆ ಒಂದು ಲಾಂಗ್ ಕಟ್ ತೊಗೊಳೋದ್ರ ಬದಲಿ ಶಾರ್ಟ್ ಸರ್ವಿಸ್ನಾಗ ನಂದು ಸಿನಿಮಾಟೋಗ್ರಫಿ ಪೈನ ಶುರು ಮಾಡೋನು. ಆ್ಯಂಡ್ ಸಿನಿಮಾಟೋಗ್ರಫಿ ಕೋರ್ಸ್ ಎಲ್ಲ ಭಾಳ ಎಕ್ಸ್ಪೆನ್ಸಿವ್ ಆ ಟೈಮ್ನಾಗ. ಟೆಕ್ನಿಕಲ್ ಫೀಲ್ಡ್ ಇದು. ಹಂಗೆ ಬಂದು ಇದನ್ನು ಮಾಡೋಕ್ಕಾಗಂಗಿಲ್ಲ, ಶೂಟ್ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೋಸ್ಕರ ನಂಗೆ ಪ್ರಾಪರ್ ಸ್ಕೂಲಿಂಗ್ ಮಾಡಿ ಅದ್ರ ಬಗ್ಗೆ ಕಲಿತು, ಏನಂತಾರಲ್ಲ, ಒಂದು ರೂಲ್ ಮುರ್ಯಾಕೆ ನಿಮ್ಗೆ ರೂಲ್ ಗೊತ್ತಿರ್ಬೇಕಂತ. ಸೊ ಅದಕ್ಕೆ ಕಲಿಬೇಕಲ್ಲ ಅವೆಲ್ಲ. ಸೊ ಅದನ್ನು ಕಲಿತು ಪೋಸ್ಟ್ ಗ್ರ್ಯಾಜುಯೇಷನ್ ಫೋಟೋಗ್ರಫಿ ಮಾಡಿದೆ. ಅದಾದಮೇಲೆ ಸಿನಿಮಾಟೋಗ್ರಫಿ ಕೋರ್ಸಸ್ ಮಾಡಿದೆ. FTIನಾಗ ಅಪ್ರಿಸಿಯೇಷನ್ ಕೋರ್ಸಸ್ ಎಲ್ಲ ಮಾಡಿದೆ. ಸೊ ಹಾಗಾಗಿ ನಂದು ಕರಿಯರ್ ಇಲ್ಲಿ ಸ್ಟಾರ್ಟ್ ಆಯಿತು. ಬ್ಯಾಂಗ್ಳೂರಿಗೆ ಬಂದು ಅಸಿಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಕನ್ನಡ ಇಂಡಸ್ಟ್ರಿನಾಗ ಫಸ್ಟ್ ಅಸಿಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಬಾಂಬೆಗೆ ಹೋದೆ, ಬಾಂಬೆನಾಗ ಕೆಲಸ ಮಾಡಿದೆ. ಅನಿಲ್ ಮೆಹ್ತಾ ಸರ್ ಜೊತೆ ಕೆಲಸ ಮಾಡಿದೆ, ಕಾರ್ತಿಕ್ ವಿಜಯ್ ಸರ್ ಜೊತೆ ಕೆಲಸ ಮಾಡಿದೆ, ಮತ್ತು ಆಮೇಲೆ ಅನುಷ್ ಧವನ್ ಸರ್ ಜೊತೆ ಕೆಲಸ ಮಾಡಿದೆ, ಸಂತೋಷ್ ಸಿವನ್ ಸರ್ ಜೊತೆ ಕೆಲಸ ಮಾಡಿದೆ. ಸೊ ಇವ್ರನ್ನೆಲ್ಲ ನೋಡಿದ ನೆನಪು ನಂಗೆ. ಬಟ್ ಅವರೆಲ್ಲ ಕೆಲಸ ನೋಡಿದ ನೆನಪು ನನಗೆ. ಬಟ್ ಅವ್ರ ಜೊತೆನೂ ಅದೇನು ಅವ್ರ ತಲೆಗೆ ಏನು ನಡೀತಿರ್ತದೆ ಒಂದು ಶಾರ್ಟ್ ಪ್ಲ್ಯಾನ್ ಮಾಡಬೇಕಾದ್ರೆ, ಅದೆಲ್ಲ ನೋಡಿ ಪ್ರಾಕ್ಟಿಕಲಿ ಅಲ್ಲೇ ಕಲ್ತಿದ್ದಾಯ್ತು. ಲೇಡಿ ಟೆಕ್ನಿಷಿಯನ್ ಅಂತ ಏನು ಅನ್ನತ್ತೀರಿ? ಮೇಡಮ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ, ಹೌದಲ್ಲೋ, ಪ್ರೈಮ್ ಮಿನಿಸ್ಟರ್ ಇದ್ರು. ಪ್ರೈಮ್ ಮಿನಿಸ್ಟರ್ನು ಲೇಡಿನ. ಬಟ್ ಅವ್ರಿಗೆ ಹೋಗಿ ಕ್ವೆಶನ್ ಕೇಳಿದ್ರಿ ಇದನ್ನು? ಇಲ್ಲಲ್ಲ. ಬಟ್ ಮೇಡಮ್ DOP ಏನಂತಾರೆ ಅಂತಂದ್ರೆ ಓಕೆ. ಕಷ್ಟ ಅಂತಂತಂದ್ರೆ ಒಂಚೂರು ಅಲ್ಲಿ ಇಲ್ಲಿ ಇರ್ತದೆ. ಏನಂದರೆ ಇನ್ಕ್ಲೂಸಿವ್ನೆಸ್ ಬೇಕು ನಮ್ಗೆ. ಈಗ ಎಲ್ಲರಿಗೂ ಗೊತ್ತೆ, ನಾವು ಒಮ್ಮೆ ಹೊರಗಡೆ ಇದನ್ನು ಹೋಗಿ ಏನದ ಒಂದು ಸೆಟ್ ಎನ್ವೈರ್ಮೆಂಟ್ ಇರ್ತದೆ. ಕೆಲವು ಸತಿ ಔಟ್ಡೋರ್ಸ್ ಇದ್ದಾಗ ಬೇರೆ ಮಾತಾಡ್ತದೆ ನಮ್ಗೆ. ಅದು ಇನ್ಕ್ಲೂಸಿವ್ನೆಸ್ ಒಂದು ಸ್ವಲ್ಪ ಇತ್ತಂದ್ರೆ, ಈಗ ಸ್ಲೋಲಿ ಸ್ಟಾರ್ಟ್ ಆಗಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೂಡ ಆಕ್ಸೆಪ್ಟ್ ಮಾಡ್ಲಿಕ್ಕತ್ತಾರ ಜನ. ಸೊ ನಮ್ಮ ಡಿರೆಕ್ಟರ್ ಆಗಲಿ, ನನ್ನ ಸೆಟ್ ಸ್ಪೆಸಿಫಿಕಲಿ ಎಷ್ಟು ವೆಲ್ಕಮಿಂಗ್ ಇತ್ತು ಅಂತಂದ್ರೆ, ನನಗೋಸ್ಕರ ನಂಗೆ ಒಂದು ಕ್ಯಾರವನ್ನಾಗ ಸ್ಪ್ಲಿಟ್ ಮಾಡಿ ಡೈರೆಕ್ಟರ್ ಸರ್ಗೆ ಒಂದು ನನಗೊಂದು ಅಂತ ಮಾಡಿಟ್ಟಿದ್ರು. ನಾವಲ್ಲಿ ಕ್ಯಾರವನ್ಗೆ ಎದ್ಕೊ ಹೋಗಂಗಿಲ್ಲ, ಬರೀ ವಾಶ್ರೂಮ್ ಬಿಟ್ಟು ಮತ್ತೆ ಎದಕ್ಕೂ ಹೋಗಂಗಿಲ್ಲ. ಬಟ್ ಅವ್ರು ಅದನ್ನು ಪ್ರೊವೈಡ್ ಮಾಡಿ ಕೊಟ್ಟಿದ್ರು ಪ್ರೊಡಕ್ಷನ್ ಹೌಸ್. ದ್ಯಾಟ್ ಈಸ್ ರಿಯಲಿ ಸ್ವೀಟ್.
ಏನೇ ಆಗಲಿ ಬೆಳಗ್ಗಿಂದ ಸಂಜೆ ಮಟ್ಟ ಒಬ್ರು ಟೆಕ್ನಿಷಿಯನ್ ಅದಾರ ಅಂತಂದ್ರೆ ಆ ರೆಸ್ಪೆಕ್ಟ್ ಪ್ರೊಡಕ್ಷನ್ ಹೌಸ್ ಕೊಡ್ತದಲ್ಲ, ನಮ್ದು ಈ ಅಬು ಹುನಸ ಪ್ರೊಡಕ್ಷನ್ ಹೌಸ್ ಆ ರೀತಿಯಿಂದ ಎಲ್ಲ ಹೆಣ್ಮಕ್ಳಿಗೂ ನಾ ಆಗಲಿ ನಮ್ಮ ಇನ್ನೂ ಇಬ್ಬರು ಮೂರು ಫೀಮೇಲ್ಸಲ್ಲಿ ನನ್ನ ಸೆಟ್ ಒಳಗಿದ್ದಾಗ ಆ್ಯಕ್ಟ್ರೆಸಸ್ ಆಗಲಿ ಮೇಕಪ್ ಆರ್ಟಿಸ್ಟ್ ಆಗಲಿ ಅವರಿದ್ದಾಗ ಭಾಳ ರೆಸ್ಪೆಕ್ಟ್ಲೇ ಎಲ್ಲ ಗಂಡ್ಮಕ್ಳು ಅಲ್ಲಿದ್ದವ್ರು 300 to 400 ಗಂಡ್ಮಕ್ಳು ದಿನ ಬರೋರಲ್ಲಿ. ಅದ್ರ ಹತ್ರನಾಗ ನಾವು ಒಬ್ಬಾಕಿನ ಕಂಟಿನ್ಯೂಸ್ ಒಂದು 60 days ಯಾತ್ರಾ ಆಗಿದೆ ನಂದು. ಬಟ್ ಬಾಕಿ ಎಲ್ಲ ಬರ್ತಿದ್ರು ಹೋಗ್ತಿದ್ರು. ಬಟ್ ಆ ರೆಸ್ಪೆಕ್ಟ್ ಒಂದು ಭಾಳ ಚಂದ ಅದು ಅದ ರೀ, ರೆಸ್ಪೆಕ್ಟ್ ಮಾಡ್ತಾರೆ ಜನ. ಕೈವಾ ಸಿನಿಮಾ ನಂಗೆ ಅಪ್ರೋಚ್ ಆಗಿದೆ ಹೆಂಗಂತಂದ್ರೆ, ನಂಗೆ ಆ್ಯಕ್ಚುಲಿ ಆ್ಯಡ್ ವರ್ಕ್ ಎಲ್ಲ ಮಾಡಿ ಒಂದು ಶೋ ರೀಲ್ ಕ್ರಿಯೇಟ್ ಆಗಿತ್ತು. ಆ ಶೋ ರೀಲ್ ಜೊತೆ ನಾನು ಇವ್ರಿಗೆ ಹೋಗಿದ್ದೆ, ಏನದು ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸಿದ್ದೆ, ಶೇರ್ ಮಾಡಿಟ್ಟಿದ್ದೆ. ಸೊ ಆ ಫ್ರೆಂಡ್ ನನಗೆ ಜಯತೀರ್ಥ ಸರ್ ಜೊತೆ ಕನೆಕ್ಟ್ ಮಾಡಿದ್ರು. ಜಯತೀರ್ಥ ಸರ್ ಜೊತೆ ಕನೆಕ್ಟ್ ಮಾಡಿದಾಗ ಅವ್ರಿಗೆ ವರ್ಕ್ ಇಷ್ಟ ಆಯಿತು. ಪ್ಲಸ್ ಅವ್ರು ನಂಗೆ ಒಂದು ಕತೆ ಲೈನ್ ಹೇಳಿದ್ರು ನಂಗೆ ಅದನ್ನು. ಆ ಲೈನ್ ಪ್ರಕಾರ ನಾನೊಂದು ಪಿಚ್ ಟೆಕ್ ರೆಡಿ ಮಾಡ್ಕೊಂಡೆ. ಕಲರ್ ಪ್ಯಾಲೆಟ್ಸ್ ಹೇಗಿರಬೇಕು, ಸೆಟ್ ವರ್ಕ್ ಹೆಂಗಿರಬೇಕು, ಆರ್ಟ್ ಏನಿರಬೇಕು, ಲೊಕೇಶನ್ಸ್ ಹೆಂಗಿರಬೇಕು, ಕಾಸ್ಟ್ಯೂಮ್ಸ್ ಹೆಂಗಿರ್ಬೇಕು, ಒಂದು ಚೂರು ನನ್ನ ಕಡೆಯಿಂದ ನನಗೆ ಏನೇನು ಆ್ಯಡ್ ಮಾಡೋಕ್ಕಾಗುತ್ತೋ ಅದನ್ನು ಟ್ರೈ ಮಾಡಿದ್ದೆ. ಸೊ ಅದನ್ನು ಹೋಗಿ ತೋರಿಸಿದಾಗ ಸರ್ಗೆ ಅದು ಒಂದು ಕನೆಕ್ಟ್ ಬಂತದಕ್ಕೆ, ಇಲ್ಲ ಈಗ ಅರ್ಥ ಮಾಡ್ಕೊಂಡಾಳು. ಮತ್ತು ಅವ್ರಿಗೆ ಟೈಮ್ ಬೇಕಿತ್ತು ಭಾಳ. ಅವ್ರು ಆಲ್ರೆಡಿ ಒಂದು 8-9 ಸಿನಿಮಾ ಮಾಡಿದವ್ರವ್ರೆ. ನಾ ಫಸ್ಟ್ ಫಿಲ್ಮು, ನಾ ಅದು ವಿಚಾರ ಮಾಡ್ಲಿಕ್ಕತ್ತದೆ ಭಾಳ ಸೀನಿಯರ್ ಅದಾರ ಅದೇ ಅಂತ. ಬಟ್ ನನಗೆ ನನ್ನ ಕೆಲಸದ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು, ಕಂಪ್ಲೀಟ್ ಕಾನ್ಫಿಡೆನ್ಸ್. ಸೊ ಆ ಕಾನ್ಫಿಡೆನ್ಸ್ ಅಂತ ಹೆಂಗೆ ಬಂದದ ಅಂತಂದ್ರೆ, ಆಬ್ವಿಯಸ್ಲಿ ನಾ ಗ್ರೌಂಡ್ ವರ್ಕ್ ಮಾಡಿದಾಗನೇ ಅದು ಕಾನ್ಫಿಡೆನ್ಸ್ ಬರ್ತದೆ. ಒಂದು 6-7 ವರ್ಷ ಹಿಂದೆ ಗ್ರೈಂಡ್ ಆದಾಗ ನಂಗೆ ಬಂದದ. ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಇಲ್ಲಿಗೆ ಬಂದು ರೀಚ್ ಆಗೋಷ್ಟು, DOP ರೀಚ್ ಆಗೋಷ್ಟು ಅದಕ್ಕೆ ನಮಗೆ ಅದು ಆ ಸೀಟದ ವ್ಯಾಲ್ಯೂ ಗೊತ್ತದ ಅಲ್ಲಿ. ಸೊ ಅದ್ರ ರೆಸ್ಪೆಕ್ಟ್ ಗೊತ್ತದ ನಮ್ಗೆ. ಅಲ್ಲಿ ಏನು ರೆಸ್ಪಾನ್ಸಿಬಿಲಿಟಿ ಅದ ಒಂದು ಕತೆ ಪ್ರಕಾರ ನಾವು ಹೋಗ್ಬೇಕು ಅನ್ನೋದನ್ನ ಒಂದು ರೆಸ್ಪಾನ್ಸಿಬಿಲಿಟಿ. ಆ ಆ್ಯಕ್ಟರ್ಸ್ ಆ ಥರ ಕಾಣಬೇಕು, ಆ ಕ್ಯಾರೆಕ್ಟರ್ಸ್ ಒಳಗೆ ಅವ್ರು ಇಳಿಬೇಕು, ಆ ಕ್ಯಾರೆಕ್ಟರ್ಸ್ ನಾವು ಹೆಂಗೆ ತೋರಿಸ್ಬೇಕು, ಅದೆಲ್ಲ ಒಂದು ಇದು. ಅನುಭವ ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ದಿನ ಚಲೋನ ಅದ. ದಿನ ಒಂದೊಂದು ಏನಂತಾರದ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದು, ದಿನ ಒಂದೊಂದು ಚಾಲೆಂಜಸ್ ಬರೋದು. ಅದನ್ನು ನಾವು ಸೊಲ್ಯೂಷನ್ ನೋಡ್ಕೊತ ಸೊಲ್ಯೂಷನ್ಸ್ ಹುಡ್ಕಾಡ್ಕೊತ ನಾವು ದಿನ ಸೆಟ್ನಾಗ ಖುಷಿಯಾಗಿ, ಯಾಕಂದರೆ ಅಲ್ಟಿಮೇಟ್ಲಿ ಎಲ್ಲರೂ ಬಂದಿದ್ದಲ್ಲಿ ಅದಕ್ಕೆ ಕೆಲಸ ಮಾಡೋಕೆ, ಹೊಟ್ಟೆ ತುಂಬಿಸ್ಕೊಳಕ್ಕೆ. ಅವ್ರನ್ನ ನಾವು ಹೆಂಗೆ ಬೇಕಾದಂಗೆ ಟ್ರೀಟ್ ಮಾಡೋಕ್ಕಾಗಂಗಿಲ್ಲ. ಆ ರೆಸ್ಪೆಕ್ಟ್ಲೇನ ಟ್ರೀಟ್ ಮಾಡಬೇಕಾಗ್ತದೆ ಎಲ್ಲರಿಗೂ. ಬಟ್ ಜಯತೀರ್ಥ ಸರ್ ಅಂದರೆ ನಿಮ್ಗೆ ಗೊತ್ತು, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಇದ್ದಂಗೆ ಅವರು. ಮತ್ತು ನಾವೆಲ್ಲ ಕರೆಕ್ಟ್ ಟೈಮಿಗೆ ರೀಚ್ ಆಗಿ ಕರೆಕ್ಟ್ ಕೆಲಸ ಮುಗಿಸ್ಕೋವರೆಗೂ ಬಿಡಂಗಿಲ್ಲ ಅವ್ರು. ಇನ್ಫ್ಯಾಕ್ಟ್ ನನಗೆ ಭಯ ಆಗೋದು ಕೆಲವು ಸತಿ ಒಂದೇ ಶಾರ್ಟಿಗೆ ಓಕೆ ಅಂದ್ಬಿಡೋರು ಸರ್. ಸೊ ನಾ ಆ ಫಸ್ಟ್ ಶಾರ್ಟನ್ನು ಎಷ್ಟು ಡೀಟೇಲಾಗಿ ಮಾಡಿಬಿಡೋದಂದ್ರೆ, ಕೆಲವು ಸತಿ ನಾನು ಬೇಕು ಸರ್ 1 more ಸರ್ ಪ್ಲೀಸ್ ಅಂತಂದೇಳಿ, ನನ್ನ ಕಡೆಯಿಂದ ಒಂಚೂರು ಏನೋ ಬೇಕು ಸರ್ ನಂಗೆ ಅನಿಸ್ತಾ ಇದೆ ಅಂತಂದಾಗ ಅವರು ಓಕೆ ಹೋಗೋಣ ಅಂತಂತೇಳಿ ಮಾಡಿಕೊಡ್ತಿದ್ರು. ಅದು ಎಕ್ಸ್ಪೀರಿಯನ್ಸ್ ಒಂದು ರೋಲರ್ ಕೋಸ್ಟರ್ ಅನ್ಬೋದು, ಒಂದು ಖುಷಿಯಾಗಿರೋ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಅದು ಒಂದು ನಾ ಮರೆಯೋಕ್ಕಾಗಂಗಿಲ್ಲ ರೀ ಅವತ್ತು. ಅದು ಹೆಂಗಂತಂದ್ರೆ, ನಮ್ಮ ಸೈಡ್ ಅವ್ರಿಗೆ ನಾವು ರಾಯಣ್ಣ ಅಂತ ಕರಿತೇವೆ. ಅವರು ಒಂದು ಸಂಗೊಳ್ಳಿ ರಾಯಣ್ಣದ ಪಾತ್ರ ಮಾಡಿದ್ರೆ, ಆ ಪಾತ್ರ ಅವ್ರ ಹತ್ರೊಳಗೆ ಅವ್ರನ್ನ ಭಾಳ ನೆನಪಿಸ್ಕೋತಾರೆ ಮಂದಿ ನಮ್ಮ ಕಡೆ ಆ ಕಡೆ ಎಲ್ಲ. ಅದಕ್ಕಾಗಿ ಅವ್ರು ಬಂದು ನಾ ಅವ್ರನ್ನ ಎಂದೂ ಮುಂಚೆ ಬೆಟ್ಟಾಗಿಲ್ಲ, ಎಂದೂ ಇಲ್ಲ. ನಂಗೆ ಮೈಸೂರಿನಾಗ ಅವರೂ ಶೂಟ್ ಮಾಡ್ಲಿಕ್ಕತ್ತಿದ್ರು, ನಾನು ಶೂಟ್ ಮಾಡ್ಲಿಕ್ಕಿದ್ದೆ. ಬಟ್ ಬೇಕಿತ್ತಂದ್ರೆ ಹೋಗ್ಬೋದಾಗಿತ್ತು ನಾ ಟೀಮ್ ಜೊತೆ ಅವ್ರನ್ನ ಮೀಟ್ ಮಾಡೋಕೆ. ಬಟ್ ನಂಗೆ ಏನಿತ್ತು, ನಂಗೆ ಕೆಲಸ ತೋರಿಸಿ ಅವ್ರ ಕಡೆಯಿಂದ ಬಂದಾಗ ಅದೊಂದು ಚಲೋ ಇರ್ತದೆ ಅಂತೇಳಿ. ಸೊ ಅವ್ರ ಕೆಲಸ ನೋಡ್ಕೊಳ್ಳಿ ಅವರಾಗಿನ ಅವರೊಂದು ಹೊಸ ಬೆಂಬಲಿಗೆ ನಮ್ಗೆ ಅಪ್ಪು ಸರ್ ಹೆಂಗೆ ಮಾಡ್ತಿದ್ರು ಹಂಗೆ ಅವರ ಬೆಂಬಲ ಮಾಡಿ ಅವ್ರು ಮೋಟಿವೇಟ್ ಮಾಡ್ತಾರಲ್ಲ, ಅದು ದೊಡ್ಡ ಮಾತು ನಮಗೆಲ್ಲ. ಸೊ ಅವ್ರು ಮೋಟಿವೇಟ್ ಮಾಡಿದ್ನ ಎಂದೂ ಮರೆಯೋಕ್ಕಾಗಿಲ್ಲ. ಅವ್ರ ಕಡೆ ಬಂದಾಗದ ಅವ್ರು ಬೇಕಾದ್ರೆ ಬರೀ ಸ್ಟಾರ್ಗಳ ಬಗ್ಗೆ ಮಾತಾಡಿ ಹೋಗ್ಬೋದಾಗಿತ್ತು. ಬಟ್ ಅವ್ರು ಪಾಯಿಂಟ್ ಮಾಡಿದ್ರು, ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ನಾವು ಮಾತಾಡಿ ಹೋಗೋದದು ಒಂದು ಪಾಯಿಂಟ್ ಅದಲ್ಲ, ದೊಡ್ಡ ಗುಣ ಅಂತೇವೆ. ಅದು ನಂಗೆ ಮರೆಯೋಕ್ಕಾಗಂಗಿಲ್ಲ ರೀ. ನಾ ಅದಕ್ಕೆ ಯಾವತ್ತೂ ಅವ್ರಿಗೆ ಚಿರುಣಿಯಾಗಿ ಇರ್ಬೇಕಾ. ಅವ್ರು ಹಂಗೆ ಮಾತಾಡಿದಕ್ಕೆ ಭಾಳಷ್ಟು ಜನ ವರ್ಕ್ನೂ ರೆಕಗ್ನೈಸ್ ಮಾಡ್ಲಿಕ್ಕತ್ತಾರ, ನನ್ನ ಹೋಗಿ ನನ್ನ ಕೆಲಸ ನೋಡ್ಲಿಕ್ಕತ್ತಾರ.
ಸೊ ಅದರಿಂದ ನನಗೊಂದು ಮೋಟಿವೇಶನ್ ಆಗಲಿ, ಒಂದು ಬೂಸ್ಟ್ ಅಂತಂತಾರಲ್ಲ, ಕಾನ್ಫಿಡೆನ್ಸ್ ಬರ್ತದೆ ಅಂತೇಳಿ, ಅದು ಒಂದು ಅದು. ಅದನ್ನ ಎಂದೂ ಮರೆಯೋಕ್ಕಾಗಂಗಿಲ್ಲ ರೀ. ಇನ್ಫ್ಯಾಕ್ಟ್ ಹಂಗೆ ನೋಡಿದ್ರೆ ನಮ್ಮ ಕಡೆನೂ ಅವ್ರು ರಾಯಣ್ಣ ಅಂತ ಅವ್ರಿಗೆ ನಂಗೆ ಮೀಟ್ ಮಾಡೋ ಚಾನ್ಸಸ್ ಇತ್ತು ಮೈಸೂರೊಳಗೆ. ಜಯತೀತಾ ಸರ್ಗೂ ಹೇಳ್ಬೋದಾಗಿತ್ತು, ಧನ್ವೀರ್ ಅವ್ರಿಗೂ ಹೇಳ್ಬೋದು, ಮೇಘಾ ಅವ್ರಿಗೂ ಹೇಳ್ಬೋದಾಗಿತ್ತು. ಬಟ್ ನಾ ಅವ್ರನ್ನ ಮೀಟ್ ಮಾಡೋಕೆ ಹೋಗಲಿಲ್ಲ. ಅಲ್ಲೇ ಶೂಟ್ ನಡೆದಿದ್ದು ಕಾಟೇರದ ಅದು. ಸೊ ಆ ಟೈಮ್ನಾಗ ಹೋಗಿ ಮೀಟ್ ಮಾಡ್ಬೋದಾಗಿತ್ತು. ಬಟ್ ನನಗೇನಂತಂದ್ರೆ ನನ್ನ ಕೆಲಸ ನೋಡ್ಬೇಕು ಅವ್ರು ಫಸ್ಟ್. ಅದಾದ್ಮೇಲೆ ಅದಕ್ಕೆ ಅವರ ಏನು ಹೇಳ್ತಾರೆ ಅನ್ನೋದು ಅದೊಂದು ಬೇಕಿತ್ತು ನನಗೆ. ಸೊ ಅವ್ರು ಬಂದಾಗ ನನಗೆ ಗೊತ್ತಿರಲಿಲ್ಲ ಸರ್ ಬರ್ತಾರೋ ಅಂತ ಅನ್ನೋದು. ಬಟ್ ಬಂದಾಗ ಅದೇನು ಲಾಸ್ಟ್ ವೀಕಿಗೆ ನಂಗೆ ಗೊತ್ತಾಗಕ್ಕೆ ಶುರು ಆಯಿತು, ಸರ್ ಬರ್ತಾರೆ, ಇದನ್ನು ಮಾಡ್ತಾರೆ ಅಂತೇಳಿ. ಆವಾಗ ಬೇರೆ ಖುಷಿನೇ ಆಯ್ತಾ. ಮತ್ತು ಆಮೇಲೆ ಅವ್ರು ಅದನ್ನು ರೆಕಗ್ನಿಷನ್ ಕೊಡೋದಲ್ಲ ಸ್ಟೇಜ್ ಮ್ಯಾಗ, ಇಲ್ಲಮ್ಮ ತುಂಬ ಚೆನ್ನಾಗಿ ಮಾಡಿದ್ಯಾ, ಪ್ರಾಮಿಸಿಂಗ್ ಕಾಣ್ತಾ ಇದೆ ಕೆಲಸ ಅಂತೇಳಿ, ಅದು ಬೇರೆ ಮಾತಾಡೋದು. ಅದು ಬೇಕಾದ್ರೆ ಬರೀ ಸ್ಟಾರ್ಗಳ ಬಗ್ಗೆ, ಡೈರೆಕ್ಟರ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಮಾತಾಡೋರು ಹೋಗ್ಬೋದಾಗಿತ್ತು. ಬಟ್ ಒಂದು ಪಾಯಿಂಟ್ ಮಾಡಿದ್ರಲ್ಲ, ಅದು ಒಬ್ರು ಕರಿಯರ್ ಬಿಲ್ಡ್ ಮಾಡಿಬಿಡ್ತದೆ. ಇನ್ಫ್ಯಾಕ್ಟ್ ಅಪ್ಪು ಸರ್ ಹಂಗೆ ನಮ್ಮನ್ನೆಲ್ಲರೂ ಬೆಳೆಸ್ತಿದ್ರು ಎಲ್ಲರೂ. ಈಗ ದರ್ಶನ್ ಸರ್ ಬಂದಂಗೆ ನಾ ರಾಯಣ್ಣ ಅಂತಲೇ ಕರೋದವ್ರಿಗೆ. ಸೊ ರಾಯಣ್ಣ ಬಂದ್ಮೇಲೆ ಈಗ ಬೇರೆ ಮಾತನಾಡ್ಲಿಕ್ಕತ್ತದ ನಮ್ದೆಲ್ಲ. ಇಲ್ಲ, ಅವ್ರು ಹೊರಗೆ ಬಂದ ತಕ್ಷಣ ಅವ್ರಿಗೆ ಏನು ಚೆನ್ನಾಗಿ ಮಾಡಿದ್ಯಮ್ಮ, ತುಂಬ ಚೆನ್ನಾಗಿದೆ ಸಿನಿಮಾ, ಕತೆಗೆ ಪ್ರಕಾರನೇ ಮಾಡಿದ್ಯಾ ಅಂತಂದರು. ಕತೆಗೆ ಜಾಸ್ತಿನೂ ಅಲ್ಲ, ಕತೆಗೆ ಕಮ್ಮಿನೂ ಕೊಟ್ಟಿಲ್ಲ, ನೀನು ಕರೆಕ್ಟಾಗಿ ಏನು ಬೇಕು ಕತೆಗೆ ಅದನ್ನು ಕೊಟ್ಟಿದ್ಯಾ ಅಂತಂದಾಗ ಅದೊಂದು ಮೋಟಿವೇಶನ್ ಬೇರೆ ರೀ. ಈಗ ಒಂದು ದೊಡ್ಡನ ಹೆಂಗೆ ನಿಂತ್ಕೊಂಡು ಮಾಡ್ತಾರಲ್ಲ ನಮಗೆ, ಹಂಗೆ ಅದೊಂದು ಸಪೋರ್ಟ್ ಸಿಕ್ಕ ಆನೆ ಬಲ ಬಂದಂಗೆ ಬರ್ತದೆ ನಮಗೆ. ಏನಾರ ಅಂದ್ರೆ ನೀವು ಅದೊಂದು ಸ್ಟ್ರೆಂತ್ ಸಿಕ್ತು ನಂಗೆ. ಬಂದ್ಕೂಲೆ ಅವ್ರು ಖುಷಿ ಆದ್ರೆ. ಜಯತೀತಾ ಸರ್ಗೂ ಹೇಳಿದ್ರೆ, ಈ ಥರ ಸಿನಿಮಾ ನೋಡಿ ತುಂಬ ವರ್ಷ ಆಗೋಯ್ತು ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ. ತಾರಮ್ಮ ಕೂಡ ತುಂಬ ಚೆನ್ನಾಗಿ ಮಾಡಿದೆ ಅಮ್ಮ ಅಂತಂತಂದರು. ಸೊ ಬಂದವರೆಲ್ಲರೂ ದಯಾಲ್ ಸರ್ ಆಗಲಿ, ಬೇರೆಯವರೆಲ್ಲ ಆಗಲಿ, ಶಶಾಂಕ್ ಸರ್ ಆಗಲಿ, ಕವಿರಾಜ್ ಸರ್ ಆಗಲಿ, ಬಂದವ್ರು ಎಲ್ಲರೂ ಅದ್ರ ಬಗ್ಗೆ, ನೀರು ಭಂಡಾರಿ ಸರ್ ಆಗಲಿ, ಬಂದವರೆಲ್ಲರಿಗೂ ಕೆಲಸ ಇಷ್ಟ ಆಯಿತು. ಪ್ರಮೋದ್ ಶೆಟ್ಟಿ ಸರ್ ಆಗಲಿ, ತುಂಬ ಇಷ್ಟ ಆಯಿತು ಅವ್ರಿಗೆಲ್ಲ. ನೀವು ಯಾವ ಸ್ಟಾರ್ಗೆ ಕ್ಯಾಮ್ರಾ ವರ್ಕ್ ಮಾಡ್ಬೇಕು ಅನ್ಸುತ್ತೆ? ಪ್ಲಸ್ ನಿಮಗೆ ತುಂಬ ಇಷ್ಟವಾದ ಸೆಲೆಬ್ರಿಟಿಯ ಸರ್? ಯಾವ ಸ್ಟಾರ್ ಅಂತಲ್ಲ, ನಂಗೆ ಕತೆ ಪ್ರಕಾರ ಯಾವ ಕ್ಯಾರೆಕ್ಟರ್ಸ್ಗಳು ಬರ್ತವೋ ಆ ಕ್ಯಾರೆಕ್ಟರ್ಸ್ಗಳ ಜೊತೆ ಮಾಡ್ತಾ ಹೋಗಬೇಕು ಅಂತ ತುಂಬ ಆಸೆ. ಮೋಸ್ಟ್ಲಿ ನನಗೆ ಇವಾಗ ಒಂದು ನಂಗೆ ಟ್ರೈ ಮಾಡೋದಿದೆ. ಅದು ಮೈಥಾಲಜಿಕಲ್, ಈ ಕುರುಕ್ಷೇತ್ರ, ಸಂಗೊಳ್ಳಿ ರಾಯಣ್ಣ ಮಾಡಿದ್ರಲ್ಲ, ಆ ಜಾನ್ರಾನಲ್ಲಿ ನನಗೆ ಐ ಫೀಲ್ ನನಗೆ ಒಂಚೂರು ಡೀಟೇಲಿಂಗ್ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಸ್ವಲ್ಪ. ಸೊ ಆ ಥರ ಯಾವುದಾದ್ರೂ ಪ್ರೊಡಕ್ಷನ್ ಹೌಸ್ ವರ್ಕ್ ಪ್ಲೇಸ್ ಓಪನ್ ಆಯ್ತಂದ್ರೆ ನನಗೆ ಹೋಗಿ ಮಾಡೋಕ್ಕೆ ನನಗೆ ಏನು ಅಭ್ಯಂತರ ಇಲ್ಲ ಸರ್. ಆದರೆ ಅಲ್ಲಿಂದ ನಾನು ಬರಬೇಕು. ನನಗೆ ಕತೆಗಳು ಚೆನ್ನಾಗಿತ್ತಂದರೆ ನಾನು ಆ ಕತೆಗೆ ಜಸ್ಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಅಲ್ಲ, ಮಾಡೇ ಮಾಡ್ತೀನಿ ನನ್ನ ಕಡೆಯಿಂದ. ಅದೊಂದಿದೆ ನಂಗೆ ಅದು ಕಾನ್ಫಿಡೆನ್ಸ್ ಇದೆ. ಬಟ್ ಆ ಕತೆಗೆ ಕರೆಕ್ಟಾಗಿ ಸಿಗಬೇಕು ಸರ್ ಎಲ್ರಿಗೂ. ಯಾವುದೇ ಡಿರೆಕ್ಟರ್ ಆಗಲಿ, ಯಾವುದೇ ಸ್ಟಾರ್ಸ್ ಆಗಲಿ, ಅವ್ರನ್ನ ಆ ರೀತಿ ತೋರಿಸ್ಬೇಕು, ಆ ಕ್ಯಾರೆಕ್ಟರ್ ಥರ ತೋರಿಸ್ಬೇಕು ಅಂತಂದರೆ ಅವ್ರ ಕೆಲಸ, ನನ್ನ ಕೆಲಸ, ಡಿರೆಕ್ಟರ್ ಕೆಲಸ, ಆರ್ಟ್ ಕೆಲಸ ಎಲ್ಲ ಬ್ಲೆಂಡ್ ಆದಾಗ್ಲೇ ಆ ಸಿನಿಮಾ ತುಂಬ ಚೆನ್ನಾಗಿ ಬರೋದು. ಓಕೆ ಮೇಡಮ್, ಒಂದು ಸಿನಿಮಾ ಮಾಡ್ಬೇಕಂತಂದರೆ ವಿಜುವಲೈಸೇಷನ್ ತುಂಬಾ ಒತ್ತು ಕೊಡಬೇಕು. ಒಂದು ಸಿನಿಮಾ ಮಾಡಬೇಕಂದ್ರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂಲಿ ಏನೇನು ಯೋಚನೆ ಮಾಡ್ತೀರಾ ಒಂದು ಸಿನಿಮಾಗೋಸ್ಕರ? ಆ ಥರದ್ದು ಬ್ಯಾಕ್ಗ್ರೌಂಡ್ ಆಗಲಿ, ಅದು ಕತೆಗೆ ಕರೆಕ್ಟ್ ಇದಾನ, ಆ ಇಮೋಷನ್ಸ್ ನಾನು ಹೇಗೆ ಹಾಕ್ಬೋದು, ಯಾವ ಕಲರ್ಸಲ್ಲಿ ಮಾತಾಡ್ಬೋದು, ಅದನ್ನು ಪ್ರತಿಯೊಂದು ಬ್ಯಾಕ್ಗ್ರೌಂಡಲ್ಲಾಗಲಿ ಅಥವಾ ಏನು ನಡೀತಾ ಇದೆ ಅಲ್ಲಿ, ಅದನ್ನೆಲ್ಲ ನಾನು ತೋರಿಸ್ಕೊಳಕ್ಕೆ ಅದೊಂದು ನಾನು ಕ್ಲೋಸ್ ಆಗಿ ನನ್ನ ಆರ್ಟ್ ಡೈರೆಕ್ಟರ್ ಜೊತೆ ತುಂಬ ಕ್ಲೋಸಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ವಿಜುವಲಿ ನಂಗೆ ಏನೇನು ರೆಪ್ರೆಸೆಂಟ್ ಮಾಡಬೇಕು, ಅದನ್ನು ನಂಗೆ ಆ ಕಲರ್ಸೇ ಬೇಕು, ಈ ಕಲರ್ಸೇ ಬೇಕು ಆಗಲಿ, ಅಥವಾ ಕೆಲವು ಆ್ಯಕ್ಟರ್ಸ್ನ ಒಂದು ಫ್ಯೂ ಮಂತ್ಸ್ ಇರುತ್ತೆ ಗ್ಯಾಪ್ಸಲ್ಲಿ ಕೆಲಸ ಮಾಡ್ತೀವಿ. ಕೆಲವು ಸತಿ 5 to 6 months ಮೊದಲೇ ಶೂಟ್ ಮಾಡಿರ್ತೀವಿ. ಇಲ್ಲಿ ಇವ್ರು ಇನ್ನೊಂದು ಏನೋ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ, ಆ ಕ್ಯಾರೆಕ್ಟರ್ ಪ್ರಕಾರ ಬಾಡಿ ಚೇಂಜ್ ಆಗಿರುತ್ತೆ ಅವ್ರದ್ದು. ಆ ಟೈಮಲ್ಲಿ ಅವ್ರನ್ನ ಮತ್ತೆ ಅದೇ ರೀತಿ ಹೇಗೆ ತೋರಿಸ್ಬೇಕು ಅನ್ನೋದೊಂಚೂರು ನಾವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡಿದ್ರೆ. ಆ್ಯಂಡ್ ಕೆಲವೊಬ್ರು ಫೇಸಸ್ಗೆ ಆ ಲೆನ್ಸಸ್ಸೇ ವರ್ಕ್ ಆಗುತ್ತೆ ತುಂಬ. ಮತ್ತು ಆ ಲೈಟಿಂಗು ನಾವು ಟೆಸ್ಟ್ ಶೂಟಲ್ಲೆಲ್ಲ ನೋಡಿದಾಗ ಅದು ಒಂದು ಗ್ರೌಂಡ್ ವರ್ಕ್ ನಾವು ಮಾಡ್ಕೊಂಡು ಬಂದಾಗ ಅದು ತುಂಬ ಚೆನ್ನಾಗಿದೆ. ಕೈವಾ ಸಿನಿಮಾದಲ್ಲಿ ನಿಮ್ಗೆ ಈ ಶಾರ್ಟ್ ತುಂಬ ಕಷ್ಟ ಆಗೋದಿದ್ರೆ ಯಾವ ಶಾರ್ಟ್? ಕಷ್ಟ ಅಂತಿಲ್ಲ ಸರ್. ಕಷ್ಟ ಅಂತಂದರೆ ಓಕೆ, ಒಂದು 100% ನ್ಯಾಚುರಲ್ ಲೈಟದ್ದು ಮಾಡಿದ್ದೀನಿ ಶಾರ್ಟ್. ನೀವು ಗೆಸ್ಟ್ ಮಾಡ್ತೀರಲ್ಲ ಗೊತ್ತಿಲ್ಲ ನನಗೆ. ಬಟ್ ಪೇಟೆ ಗರಡಿಲಿ ಬೆಳೆದ ಅಂತ ಅದು ಒಂದು ಸಾಂಗಲ್ಲಿ ಬರುತ್ತೆ. ಅವರು ಇದು ಮೋಹನ್ ಬಿಕೆರೆ ಸ್ಟುಡಿಯೋಲಿ ಮಾಡಿದ್ದು ನಾವು. ಅದು 100% ಆರ್ಗ್ಯಾನಿಕ್ ಶಾರ್ಟ್ ಸರ್ ಅದು.
ಯು ವೋಂಟ್ ಬಿಲೀವ್. ಅಲ್ಲಿ ಒಂದು ಸ್ಟಾರ್ ಬಸ್ಟ್ ಆಗುತ್ತೆ. ಅದು ಎಕ್ಸಾಕ್ಟ್ಲಿ ಅರೌಂಡ್ 3 o'clock. ಇವತ್ತು ಕೇಳಿದ್ರು ನಾನು ಹೇಳಕ್ಕೆ ರೆಡಿ. 3 o'clock 3:20 ಹಾಗೆ ಅದಾಗುತ್ತೆ. ಅದು ಪ್ರಾಪರ್ಲಿ ನಾನು ನಮ್ಮ ಹೀರೋ ಹೈಟ್ ಪ್ರಕಾರ ಅಲ್ಲಿ ನೋಡಬೇಕಾಗುತ್ತೆ ನಾವು. ಆ್ಯಂಡ್ ಅದೊಂದು ಟ್ರ್ಯಾಕ್ ಶಾಟು, ಪ್ರಾಪರ್ ಸನ್ಲೈಟ್ ಅಲ್ಲಿ ಬರಬೇಕು. ಅದೇನು ಮಿಸ್ ಮಾಡ್ಕೊಂಡ್ರೆ ಅದು ಕೆಳಗಡೆ ಹೋಯ್ತು, ನನಗೆ ಬರಲ್ಲ. ನೆಕ್ಸ್ಟ್ ಡೇನೇ ಅದು ಶಾರ್ಟಿಗೆ ವೇಟ್ ಮಾಡಬೇಕು. ಅದಕ್ಕೋಸ್ಕರ ನಾನು 2 days-ಇಂದ 3 days ಆಲ್ಮೋಸ್ಟ್ 3rd day ಶೂಟ್ ಮಾಡಿದ್ದೀನಿ. 2 days 1 day ರೆಕ್ಕಿಗೆ ಹೋದೆ. ಸೆಕೆಂಡ್ ಡೇ ಇದು ಬಂತು, ಸೆಕೆಂಡ್ ಡೇ ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಜೊತೆ ಹೋಗಿ ಎಷ್ಟು ಗಂಟೆಗೆ ಬರುತ್ತೆ ಅದು ಏನೋ ಅದೇ ಹೈಟ್ ಅವ್ರನ್ನ ಒಬ್ರನ್ನ ಇಟ್ಕೊಂಡು ರೆಫರೆನ್ಸ್ ಮಾಡಿಕೊಂಡು 3rd ಡೇಗೆ ಎಲ್ಲ ಟೈಮಿಂಗ್ಸ್ ಎಲ್ಲ ಮ್ಯಾಚ್ ಮಾಡಿ, ಸರ್ ನಂಗೆ ಇಷ್ಟೇ ಇರೋದು ಟೈಮು, ಈ ಗ್ಯಾಪಲ್ಲೇ ಮಾಡಬೇಕು ಅಂತಂದಾಗ ಅವ್ರು ಬಂದು ಮಾಡಿಕೊಟ್ಟು ಹೋದರು. ಎಲ್ಲರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಅದು 100% ಆರ್ಗ್ಯಾನಿಕ್ ಆಗಿ ಬಂದಿರೋ ಶಾರ್ಟ್ ಅದು. ಜಾಸ್ತಿ ಜನ ಅದನ್ನ ನಂಗೆ ಗೊತ್ತಿಲ್ಲ, ಅದು ಮೋಸ್ಟ್ಲಿ ಅವ್ರಿಗೆ VFX ಶಾರ್ಟ್ ಅನಿಸ್ತಾ ಇರ್ಬೋದು. ಬಟ್ ಅದೊಂದು ಸ್ಟಾರ್ ಬಸ್ಟ್ ಇದೆಲ್ಲ, ಎಷ್ಟು ಆರ್ಗ್ಯಾನಿಕ್ ಆಗಿ ಮಾಡ್ತೀವೋ ಅದಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ ಅನಿಸುತ್ತೆ ನನಗೆ.